ಗೈಸ್ ಎಲ್ಲ ವಾಟ್ಸ್ಆಪ್ ಯೂಸ್ ಮಾಡ್ತಾ ಇದ್ರೆ ವಾಟ್ಸ್ಆಪ್ ಕಡೆಯಿಂದ ಹೊಸದಾಗಿ 3 ಹೊಸ ಅಪ್ಡೇಟ್ ಆದ್ರೆ ಬಂದಿದೆ. ಈ ಅಪ್ಡೇಟ್ ಅನ್ನು ಎಲ್ಲರೂ ಕೂಡ ತಿಳ್ಕೊಂಡು ಈಗಲೇ ಎನೇಬಲ್ ಮಾಡಬೇಕು. ಆ ಸೆಟ್ಟಿಂಗ್ ಯಾವುದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಪೇಜ್ ಅನ್ನು ಫಾಲೋ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ, ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಫಸ್ಟ್ ಆಫ್ ಆಲ್ ನೀವು ವಾಟ್ಸ್ಆಪ್ ನಲ್ಲಿ ಇಷ್ಟು ದಿನ ಯಾವ್ದಾದ್ರು ಚಾಟ್ ಅನ್ನ ಹೈಡ್ ಮಾಡಬೇಕು ಅಂದ್ರೆ ಲಾಕ್ಔಟ್ ಚಾಟ್ ಅಲ್ಲಿ ಮೂವ್ ಮಾಡ್ತಿದ್ರಿ. ಬಟ್ ಆದ್ರೆ ವಾಟ್ಸ್ಆಪ್ ನಲ್ಲಿ ನಾವು ಮತ್ತೆ ಸ್ಕ್ರೋಲ್ ಡೌನ್ ಮಾಡಿದಾಗ ನಮ್ಮಲ್ಲಿ ಲಾಕ್ಔಟ್ ಚಾಟ್ ಅಂತ ಬರ್ತಿತ್ತು. ಇದರಿಂದ ಬೇರೆಯವರಿಗೆ ಗೊತ್ತಾಗ್ತಿತ್ತು ಇವ್ರು ಯಾವ್ದೋ ಚಾಟ್ ಅನ್ನ ಲಾಕ್ ಮಾಡಿದ್ದಾರೆ ಅಂತ. ಬಟ್ ಇನ್ನು ಮುಂದೆ ನಾವು ಲಾಕ್ಔಟ್ ಚಾಟ್ ಅನ್ನ ಕೂಡ ಹೈಡ್ ಮಾಡಬಹುದು. ಅದೇಗೆಂದ್ರೆ ನೀವು ಸಿಂಪಲ್ ಆಗಿ ವಾಟ್ಸ್ಆಪ್ ನ ಲಾಕ್ಔಟ್ ಚಾಟ್ ಸೆಕ್ಷನ್ ಹೋಗಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹೈಡ್ ಲಾಕ್ಔಟ್ ಚಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಕ್ರಿಯೇಟ್ ಸೀಕ್ರೆಟ್ ಕೋಡ್ ಅಂತ ಬರುತ್ತೆ. ನೀವಲ್ಲಿ ಒಂದು ಕೋಡ್ ಅನ್ನ ಕ್ರಿಯೇಟ್ ಮಾಡಿ ಡನ್ ಮಾಡಬೇಕು. ಇದರಿಂದ ನೀವು ನಿಮ್ಮ ಲಾಕ್ಔಟ್ ಚಾಟ್ ಅನ್ನ ಹೈಡ್ ಮಾಡಬಹುದು. ನೆಕ್ಸ್ಟ್ ಟೈಮ್ ನೀವು ಅದನ್ನ ಮತ್ತೆ ಆಕ್ಸೆಸ್ ಮಾಡೋದಕ್ಕೆ ನಿಮ್ಮ ವಾಟ್ಸ್ಆಪ್ ನ ಸರ್ಚ್ ಬಾರ್ ಹೋಗಿ ಆ ಒಂದು ಸೀಕ್ರೆಟ್ ಕೋಡ್ ಅನ್ನ ನೀವು ಸರ್ಚ್ ಮಾಡಿದ್ರಿ ಅಂತಂದ್ರೆ ಮಾತ್ರ ನಿಮಗೆ ಲಾಕ್ಔಟ್ ಚಾಟ್ ಸೆಕ್ಷನ್ ಅನ್ನೋದು ಸಿಗುತ್ತೆ. ಇದರಿಂದ ನೀವು ಒಂದು ಲಾಕ್ ಮಾಡುವಂತ ಚಾಟ್ ಅನ್ನ ಮತ್ತೆ ಆಕ್ಸೆಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ವಾಟ್ಸ್ಆಪ್ ನಲ್ಲಿ ನೀವು ನಿಮ್ಮ ಅಕೌಂಟ್ ಸೆಕ್ಷನ್ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಪಾಸ್ ಕೀಸ್ ಮತ್ತೆ ಇಮೇಲ್ ಅಡ್ರೆಸ್ ಅಂತ ಬರುತ್ತೆ. ಈ ಒಂದು ಪಾಸ್ ಕೀಸ್ ಸೆಕ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ಪಾಸ್ ಕೀ ಮೇಲೆ ಕ್ಲಿಕ್ ಮಾಡಿ ನೀವಲ್ಲಿ ಬಂದ್ಬಿಟ್ಟು ನಿಮ್ಮ ಪಾಸ್ವರ್ಡ್, ಫಿಂಗರ್ ಪ್ರಿಂಟ್, ಫೇಸ್ ಲಾಕ್ ಯಾವ್ದಾದ್ರು ಪಾಸ್ವರ್ಡ್ ಅನ್ನು ನೀವು ಸೆಟ್ ಮಾಡಬೇಕು. ಏನಕ್ಕೆ ಅಂತಂದ್ರೆ ಇದನ್ನ ನೀವು ಸೆಟ್ ಮಾಡಿ ಬಿಟ್ಟಾಗ ಇದು ನಿಮ್ಮ ವಾಟ್ಸ್ಆಪ್ ನ ಸರ್ವರ್ ನಲ್ಲಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವು ನಿಮ್ಮ ವಾಟ್ಸ್ಆಪ್ ಗೆ ಮೊಬೈಲ್ ನಂಬರ್ OTP ಲಾಗಿನ್ ಮಾಡಿದ್ಮೇಲೂ ಕೂಡ ಈ ಒಂದು ಪಾಸ್ ಕೀನ ಎಂಟರ್ ಮಾಡಿದ್ರೆ ನಿಮ್ಮ ವಾಟ್ಸ್ಆಪ್ ಅನ್ನ ನೀವು ಲಾಗಿನ್ ಮಾಡಕ್ಕಾಗಲ್ಲ. ಇದರಿಂದ ನಿಮ್ಮ ವಾಟ್ಸ್ಆಪ್ ಅಕೌಂಟ್ ತುಂಬಾ ಸೇಫ್ ಆಗಿ ಮತ್ತೆ ಸೆಕ್ಯೂರ್ ಆಗಿರುತ್ತೆ ಅಂದ್ಬಿಟ್ಟು ವಾಟ್ಸ್ಆಪ್ ನವರು ಈ ಒಂದು ಆಪ್ಷನ್ ನ ಬಿಡುಗಡೆ ಮಾಡಿದ್ದಾರೆ. ಈ 3 ಸೆಟ್ಟಿಂಗ್ಗಳು ಸದ್ಯಕ್ಕಂತೂ ಟೆಸ್ಟಿಂಗ್ ಅಲ್ಲಿ ಇದೆ. ಎಲ್ಲರೂ ಕೂಡ ಬಿಡುಗಡೆ ಮಾಡ್ತಿದ್ದಂಗೆ ಈ ಒಂದು ಆಪ್ಷನ್ ಅನ್ನ ಅಪ್ಡೇಟ್ ಮಾಡ್ಕೊಂಡು ಎನೇಬಲ್ ಮಾಡ್ಕೊಳ್ಳಿ.